ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಂಚಾಯತಿಯಲ್ಲಿ ಭಾವನನ್ನ ಮನೆಯಿಂದ ಕರ್ಕೊಂಬರೋದಕ್ಕೆ ಏನು ಪ್ಲ್ಯಾನ್ ಮಾಡಬೇಕು? ರೀ 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 ನಿಮ್ಗೆ ವಿಚಾರ ಗೊತ್ತಾಯ್ತೇನ್ರಿ? ಏನೇ? ಇವು ನಮ್ಮ ಭಾವನ ಮನೇಲಿ ದೊಡ್ಡ ರಾಧಾಂತನೇ ನಡೆದೋಗಿದೆ ರೀ. ಅದೇನು ಚಿಕ್ಕ ವಿಷಯ ಅಲ್ಲ, ಆದ್ರೂ ಅಷ್ಟೊಂದು ತಿಳುವಳಿಕೆ ಇರೋ ಅವ್ರ ಮನೆಯವರು ಇದನ್ನ ಇಷ್ಟು ದೊಡ್ಡದು ಮಾಡ್ಬೇಕಾ ಅಂತ. ಓಹೋ, ಇವಳಿಗೆ ಪಂಚಾಯತಿ ವಿಷಯ ಗೊತ್ತಾಗಿರ್ಬೇಕು. ಹೇ, ಅದೇನು ಚಿಕ್ಕ ವಿಷಯ ದೊಡ್ಡ ವಿಷಯ, ಏನೊಂದು ಸರಿಯಾಗಿ ಹೇಳು. ರೀ ಅದೇನಾಯ್ತಂತಂದ್ರೆ, ಮೊನ್ನೆ ನಮ್ಮ ಭಾವನ ನಡ್ಕೊಂಡು ಹೋಗ್ತಿರೋವಾಗ ಅವಾಗ ಅವಳಿಗೆ ದಾರಿನಲ್ಲಿ ಒಂದು ವಯಸ್ಸಾದರು ಮತ್ತೆ ಅವ್ರ ಜೊತೆ ಒಂದು ಹುಡುಗಿನೂ ಸಿಕ್ಕದ್ರಂತೆ. ಆ ಹುಡುಗಿ ಮದುವೆ ಆಗಿತ್ತಂತೆ ರೀ. ಆ ಹುಡುಗಿಗೆ ಅವಳ ಮನೆಯಲ್ಲಿ ವರದಕ್ಷಿಣೆ ತಗೊಂಡ್ ಬಾ ಅಂತ ಎಲ್ಲರೂ ಪೀಡಿಸ್ತಿದ್ರಂತೆ. ಅದಕ್ಕೆ ಅವಳು ಅವ್ರ ಅಜ್ಜಿನೂ ಸೇರಿಕೊಂಡು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ರಂತೆ. ಅದು ಏನೋ ಕನ್ಫ್ಯೂಸ್ ಆಗಿ ನಮ್ಮ ಭಾವನ ಹತ್ರ ಸ್ವಲ್ಪ ಸಹಾಯ ಕೇಳಿದ್ದಾರೆ. ಅದಕ್ಕೆ ನಮ್ಮ ಭಾವನ ಪೊಲೀಸ್ ಸ್ಟೇಷನ್ಗೆ ಅವ್ರ ಜೊತೆನೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾಳೆ. ಕರ್ಮ, ಒಳ್ಳೆಯವ್ರಿಗೆ ಒಳ್ಳೆತನನೇ ಮುಳುವಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ನಮ್ಮ ಭಾವನ ಹಣೆ ಬರ. ಆ ಪೊಲೀಸರು ಅದೇನೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೀ. ಆ ಹುಡುಗಿ ಹೆಸರು ಭಾವನಾ ಅಂತಲೇ ಆಗಿತ್ತಂತೆ. ಅದಕ್ಕೆ ಈ ಪೊಲೀಸರು ವಿಚಾರಣೆ ಮಾಡೋದಕ್ಕೆ ಅಂತ ಜವರೇಗೌಡರು ಮನೆಗೆ ಹೋಗ್ಬಿಟ್ಟಿದ್ರಂತೆ ರೀ. ಈ ವಿಷಯ ಗೊತ್ತಾದಾಗಿಂದ ಅವ್ರ ಮನೆಯವರೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ಸಿಂಚನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಇದೆಲ್ಲ ಯಾಕೆ ಹೀಗಾಗ್ತಿದೆಯೋ ಏನೋ. ಈಗ ಜವರೇಗೌಡರು ಅವ್ರ ಮನೆಯವ್ರನ್ನ ಪಂಚಾಯತಿಗೆ ಅಂತ ಕರೆಸ್ತಿದಾರಂತೆ. ಜೊತೆಗೆ ಅತ್ತೆ ಮಾವನನ್ನು ಬರೋದಕ್ಕೆ ಹೇಳಿದ್ದಾರೆ. ಆ ಮನೆಯವರಿಂದ ನಮ್ಮ ಅಪ್ಪ ಅಮ್ಮಂಗೆ ನೆಮ್ಮದಿನೇ ಇಲ್ಲ. ಈ ವಯಸ್ಸಲ್ಲಿ ಪಂಚಾಯತಿ ಅದಕ್ಕೆಲ್ಲ ಯಾಕೆ ಹೋಗ್ಬೇಕು ಅವರು? ರೀ ಏನ್ರಿ ಹೇಳ್ತಿದ್ದೀರಾ ನೀವು? ಹ್ಞೂ ಕಣೆ, ನಾವು ಸಾವಿರ ಮಾಡ್ಬೋದು, ಆದರೆ ಹೊರಗಿನವರು ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಕೊಟ್ಟರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೇನೆ? ನಮ್ಮ ಅಪ್ಪ ಅಮ್ಮ, ನಮ್ಮ ತಂಗಿಯರು, ಅವ್ರನ್ನೆಲ್ಲ ನಾನು ಒಂದು ದಿವಸನಾದರೂ ನೋಡಿದ್ದೀನಿ. ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸುತ್ತೆ. ಇನ್ನು ಮೇಲೆ ಅಂತ ತಪ್ಪು ಮಾಡಲ್ಲ ಕಣೆ ನಾನು. ನೀನೇನು ಯೋಚನೆ ಮಾಡಬೇಡ. ಆ ಪಂಚಾಯತಿಗೆ ಅಪ್ಪ ಅಮ್ಮ ಹೋಗೋದ್ಬೇಡ, ನಾನು ಹೋಗ್ತೇನೆ. ಜಯಂತ್, ನೀನು ಅವ್ರ ಫ್ರೆಂಡ್ಸ್ನ ಕಳಿಸಿದೆ, ಈಗ ಇವ್ರನ್ನೂ ಕಳಿಸಿದ್ದೆ. ಯಾರು ಅಲ್ಲಿ ಇಲ್ಲ ಅಂತಾನೆ ಬರ್ತಿದ್ದಾರೆ. ಇವ್ರು ಹೇಳ್ತಾ ಇರೋದು ಸತ್ಯನೋ ಅಥವಾ ಇವರೇ ನಿನ್ನ ಮುಂದೆ ಸುಳ್ಳು ಹೇಳ್ತಿದ್ದಾರ? ಎಲ್ಲರೂ ಸುಳ್ಳು ಹೇಳ್ತಿರ್ಬೋದು ಶಾಂತಮ್ಮ, ಆದರೆ ಎಲ್ಲರ ಬೆನ್ನ ಹಿಂದೆ ನಿಂತು ಈಗ ಈ ಆಟ ಕಟ್ತಾ ಇದ್ದಾನಲ್ಲ, ಈ ವೃತ್ತ ಕಟ್ತಾ ಇದ್ದಾನಲ್ಲ, ಈ ಗೂಬೆ ವಿಶ್ವ, ಅವನಿಗೆಲ್ಲ ಆಟ ಆಡ್ತಿರೋದು ಶಾಂತಮ್ಮ. ಅವನು ಫೋನ್ನಲ್ಲಿ ನನಗೊಂದು ಮಾತು ಹೇಳಿದ್ದ, ನೆನಪಿದೆಯಾ? ಜಾನ್ವಿ ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಆದರೆ ಅವರು ನನ್ನ ಹತ್ರ ಇಲ್ಲ ಅಂತ. ಅವನು ಈ ವಿಷಯನ ಜಯಂತನಿಗೆ ಯಾಕೆ ಹೇಳ್ದ? ಜಯಂತ ಗುರಿಯಿಂದ ಕಣ್ಣು ತಪ್ಪಿಸಿಬಿಡ್ತಾನೆ ಅಂತ. ಇದರಲ್ಲೇ ಗೊತ್ತಾಗ್ತಾ ಇದೆ ಶಾಂತಮ್ಮ, ಜಾನ್ವಿ ಅವರು ಅಲ್ಲೇ ಅವನ ಸರಹದ್ದಿನಲ್ಲೇ ಇದ್ದಾರೆ ಅಂತ. ಏನಪ್ಪ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನೀನು ಆಟ ಆಡಿಸ್ಬೇಕು ಅಂತ ಅವನು ಹೀಗೆ ಮಾಡ್ತಿದ್ದಾನೋ ಅಥವಾ ನೀನೇ ಅವನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯೋ ಏನೂ ಗೊತ್ತಾಗ್ತಿಲ್ಲ. ಶಾಂತಮ್ಮ, ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅಲ್ವಾ? ಈಗ ಅವನು ಇಲ್ಲ ಇಲ್ಲ ಅಂತ ನನ್ನ ಮುಂದೆ ಸುಳ್ಕೊಂಡು ಹೋಗ್ತಾ ಇರಬೇಕು. ಇದೆ ಇದೆ ಅಂತ ನಾನು ಬೆನ್ನು ಹತ್ತಿ ಹೋಗಬೇಕು. ಇದೊಂಥರ ಟಾಮ್ ಆ್ಯಂಡ್ ಜೆರಿ ಆಟ ಇದ್ದಂಗೆ. ಇದರಲ್ಲಿ ಅವನು ತಪ್ಪಿಸ್ಕೊಂಡಷ್ಟು ನಾನು ನನ್ನ ಬೆನ್ನು ಹತ್ತಬೇಕು. ಆದರೆ ಒಂದು ವಿಷಯ ಅವನಿನ್ನೂ ಗೊತ್ತಾಗ್ತಾ ಇಲ್ಲ ಶಾಂತಮ್ಮ. ಒಂದು ಸಲ ಅವನ ಕೈಗೆ ಸಿಕ್ಕ ಮೇಲೆ ಅವನ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಅರಿವು ಪಾಪ ಆ ವಿಶ್ವನಿಗಿಲ್ಲ. ಚಿನ್ನುಮರಿ, ನೀವು ಅವನ ಸರಹದ್ದಿನಲ್ಲಿ ಸೇರಿಕೊಂಡು ಅವನ ಮರಣಿನ ದಿನಾಂಕನ ಮುಂದಕ್ಕೆ ಹಾಕ್ತಿರ್ಬೋದು. ಆದಷ್ಟು ಬೇಗ ಎಲ್ಲ ಬದಲಾಗುತ್ತಿದೆ ಚಿನ್ನುಮರಿ. ಈಗ ಆದಷ್ಟು ಬೇಗ ಆ ವಿಶ್ವನ ಭೂಗತ ಮಾಡೋ ಸಮಯ ಬರ್ತಾ ಇದೆ. ರೆಡಿ ಇದ್ದೀರಲ್ಲ? ಈ ಭಾವನ ಹಾಕ ಮಾಡೋದು ಒಂದೊಂದಲ್ಲಪ್ಪ, ಕರ್ಮ ನಂದು. ಅಲ್ಲ, ರೆಕ್ಕೆ ಇದೆ ಅಂತ ಎತ್ತರಕ್ಕೆ ಹಾರೋ ಪ್ರಯತ್ನ ಮಾಡೋದು, ಕೊನೆಗೆ ಪಾತ್ರಕ್ಕೆ ದಬಾರ ಅಂತ ದಬಾಕೊಳ್ಳೋದು. ಅವಳು ದಬಾಕೊಂಡ್ರು ನೋವು ಅನುಭವಿಸೋದು ನಾನು. ಏನು ಹಣೆ ಬರೋನು ನಂದು. ಇದಕ್ಕೆಲ್ಲ ಅಪ್ಪ ಅಮ್ಮನೇ ಕಾರಣ. ಅವ್ರಿಗೆ ಫೋನ್ ಮಾಡ್ತೀನಿ. ಹರೀಶ ಫೋನ್ ಮಾಡ್ತಾ ಇದ್ದಾನೆ. ಮತ್ತೇನು ತೊಂದರೆ ಆಗಿದೆಯೋ ಏನೋ.
ರಿಸೀವ್ ಮಾಡ್ಕೊಂಡು ಏನು ಅಂತ ಕೇಳು. ಹರೀಶ, ಏನಾಯ್ತಪ್ಪ? ಅಮ್ಮ, ಅಪ್ಪ ಇಲ್ವಾ ಅಲ್ಲಿ? ಇದ್ದಾರೆ. ಹಾಂ, ಇಲ್ಲೇ ಇದ್ದೀನಿ, ಹೇಳಪ್ಪ. ಏನಪ್ಪ ಹೇಳೋದು? ನೀವು ನೋಡಿದ್ರೆ ಹೆತ್ತು ಮಕ್ಕಳ ಮೇಲೆ ಕೋರ್ಟ್ ಕೇಸ್ ಹಾಕ್ಬಿಟ್ರಿ. ಮಾನ ಮರ್ಯಾದೆಲ್ಲ ಬೀದಿ ಪಾಲಾಯಿತು. ನಾವೀಗ ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ಕೆ ಹೋಗ್ತಿಲ್ಲ ಗೊತ್ತಾ? ನೋಡಿದವರೆಲ್ಲ ಓ ಇವರೇ ಅಲ್ವಾ ಅಪ್ಪ ಅಮ್ಮನಿಗೆ ಮೋಸ ಮಾಡಿದ್ದು ಅಂತ ಮಾತಾಡ್ಕೋತಾರೆ. ನೀವು ನನಗೆ ಮೋಸ ಮಾಡಿದ್ದು ನಿಜ ತಾನೇ? ಸುಳ್ಳು ಕೇಸ ಹಾಕಿದ್ದೆ. ಚೆನ್ನಾಗಿ ಹೇಳಿದ್ರಿ. ನೀವು ಸಾಲದು ಅಂತ ಇವಾಗ ಭಾವನಾಕನ್ನು ಶುರು ಮಾಡ್ಕೊಂಡಿದ್ದಾಳೆ. ಹೊರಗಡೆನೂ ನೆಮ್ಮದಿ ಇಲ್ಲ, ಮನೆ ಒಳಗಡೆನೂ ನೆಮ್ಮದಿ ಇಲ್ಲ. ಹೊಟ್ಟೆಲ್ಲಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಪ್ರಾಣ ತೆಗೆದುಬಿಡಿ ಅತ್ಲಾಗೆ. ಭಾವನಾಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನೇಲಿ ಎಷ್ಟು ಫಜೀತಿ ಆಗಿದೆ ಗೊತ್ತಾ ನಿಮಗೆ? ಇದರಿಂದಾಗಿ ಅವಳು ಎಷ್ಟು ಅನುಭವಿಸ್ತಾಳೆ ಗೊತ್ತಾ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ವೋ, ತಮ್ಮನಾಗಿ ನಿಮ್ಮ ಅಕ್ಕ ಹೀಗೆಲ್ಲ ಮಾಡಿರಲ್ಲ ಅಂತ ನಿನಗೂ ಅನಿಸ್ತಾ ಇಲ್ವೇನೋ? ಆ ಸಮಯದಲ್ಲಿ ನೀನು ಅವಳ ಸಹಾಯಕ್ಕೆ ನಿಂತ್ಕೋಬೇಕು, ಅದು ನಿನ್ನ ಕರ್ತವ್ಯ. ಅಮ್ಮ, ನಾನು ಎಲ್ಲಿ ಅಂತ ನೋಡ್ಕೊಳ್ಳಮ್ಮ. ಸಿಂಚನ ಇವಾಗ ಪ್ರೆಗ್ನೆಂಟು, ನಾನು ಅವಳನ್ನ ನೋಡ್ಕೋಬೇಕು ತಾನೆ, ಅದು ನನ್ನ ಕರ್ತವ್ಯ ತಾನೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೇನು ನಡೀತಾ ಇದೆ, ಈ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ನಮಗೆ ಗೊತ್ತು. ಅಲ್ಲಿ ಕೂತ್ಕೊಂಡು ಸುಲಭವಾಗಿ ಮಾತಾಡ್ಬಿಡ್ತೀರಾ? ಮಾತಾಡೋಕ್ಕೇನು? ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದ್ದಮ್ಮ ಇಲ್ಲಿ. ನೋಡಮ್ಮ, ಅಪ್ಪ ನೀವು ಕೇಳಿಸ್ಕೊತಾ ಇದ್ರೆ ಒಂದು ವಿಚಾರ ಹೇಳ್ತೀನಿ. ನಾನು ಹೇಳಿದ್ರೆ ಅಕ್ಕ ನನ್ನ ಮಾತು ಕೇಳಲ್ಲ, ಅವಳಿಗೆ ಅರ್ಥನೂ ಆಗಲ್ಲ. ಅದಕ್ಕೆ ಇಲ್ಲ ನೀವೇ ಇಲ್ಲಿಗೆ ಬಂದು ಮಾತಾಡಿ, ಇಲ್ಲ ಅವಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ. ಎಂತ ಮಾತಾಡ್ತೀಯ ಹರೀಶ? ಗಂಡ ಹೆಂಡತಿ ಹೊಟ್ಟಿಗೆ ಇರುವಾಗ ಆ ಮಗಳನ್ನ ಮನೆ ಕರ್ಕೊಂಡು ಇಟ್ಕೊಂಡ್ರೆ ನೋಡಿದವ್ರು ಏನು ಅನ್ಕೊಳ್ತಾರೆ? ನೋಡಿದವರು ಇಲ್ಲಿಗೆ ಬಂದು ಪ್ರಾಬ್ಲಮ್ ಏನು ಸಾಲ್ವ್ ಮಾಡಲ್ಲ, ಅವ್ರು ಬರೀ ನೋಡೋದಕ್ಕೆ ಮಾತಾಡೋದಕ್ಕೆ ಅಷ್ಟೇ ಇರೋದು. ನೋಡಿಪ್ಪ, ನೀವು ಇಲ್ಲಿಗೆ ಬಂದು ಅವಳ ಹತ್ರ ಮಾತಾಡಿ, ಇಲ್ಲ ಅವಳನ್ನು ಕರ್ಕೊಂಡು ಹೋಗಿ. ಇಲ್ಲ ಅಂದರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಅಮ್ಮ, ಇವತ್ತು ಸಂಜೆ ನಮ್ಮ ಮಾವನವರು ಪಂಚಾಯತಿ ಕರಿತೀನಿ ಅಂತ ಕೂತಿದ್ದಾರೆ. ಹಾಗೇನಾದರೂ ಆದರೆ ಏನಾಗುತ್ತೋ ದೇವ್ರಿಗೆ ಗೊತ್ತು. ಆಮೇಲೆ ಭಾವನಾಕ್ಕನ ಜೀವನನ ಯಾರೂ ಸರಿ ಮಾಡೋಕ್ಕಾಗಲ್ಲ, ಬರೆದಿಟ್ಕೊಳ್ಳಿ. ಬರೀ ಗಂಡು ಮಕ್ಕಳೇ ತಪ್ಪು ಮಾಡೋದು ಅಂತ ಹೇಳ್ತಾ ಇದ್ರಿ. ಇವತ್ತು ಅಕ್ಕನೂ ತಪ್ಪು ಮಾಡಿದ್ದಾಳೆ. ಅವಳ ಬಗ್ಗೆನೇ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ನನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡಿ. ಇನ್ನೇನು ಹೇಳಲ್ಲ ನಾನು. ಏನ್ರಿ ಇದು? ಪಂಚಾಯಿತಿ ಅಂತ ಹೇಳ್ತಿದ್ದಾನೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಇನ್ನು ಏನೇನಾಗುತ್ತೋ ಏನೋ. ಧೈರ್ಯವಾಗಿರು ಲಕ್ಷ್ಮಿ, ನಾನಿದ್ದೀನಲ್ವಾ? ಏನೋ ಭಗವಂತ ಒಂದು ದಾರಿ ತೋರಿಸ್ತಾನೆ. ಲಕ್ಷ್ಮೀ